ಬುಜ್ಜಿ ಮನೇನು ಬಾಯಿಲಿ ನೀನು ಬುಜ್ಜಿ ಮಾವ ಬಂದ್ರೆ ಹೊಡಿತಾನೆ. ಮಾವನ್ ಹತ್ರ ಈಚೆ ಹೋಗ್ಬೇಡ ನೀನು. ಬಾ ಕುತ್ಕೊಂಡು ಬರೀ ಮಾವನ್ ಮುಡ್ಸ್ಕೊಬಾರ್ದು. ಬಾ ಅವನು ಇಟ್ಕೋಗಿ ಬಂದ ನನ್ಗೆ ನಿಲ್ಲಿಸ್ತಾ ಅಲ್ಲಿ ಕುತ್ಕೊ. ಅವ್ರು ಯಾರೋ ತಿಳ್ಕೊಂಡಿದ್ರಲ್ಲಿ ಹೋಗಿ ಬತ್ಕೊಂಡು ನೀನು ಅಲ್ಲಿ ಬಾಯಿ ಕುತ್ಕೊಂಡು. ಹಾಯ್, ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರಿಗೆ ಏನು ಕೂಡ ಮಾಡಿಲ್ಲ. ಹೇಳಬೇಕು ಅಂತಂದರೆ ವಿಶು ಅಂದರೆ ಡಫನ್ ಮುಗಿಸ್ಬಿಟ್ಟು ಬರ್ತಾಯಿದ್ದಾನೆ. ಅವನ ಜೊತೆಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಅಂತವರು ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕಾದ್ರೆ ಆಕ್ಸಿಡೆಂಟಲ್ಲಿ ಇಬ್ಬರು ತೀರ್ಕೊಂಡಿದ್ದಾರೆ. ಅದೇ ನಿಜವಾಗ್ಲೂ ಒಂಥರ ಬೆಳಗ್ಗೆಯಿಂದ ಅದೇ ಬೇಜಾರಾಗ್ಬಿಟ್ಟಿದೆ. ಚಿಕ್ಕ ವಯಸ್ಸು ಮಕ್ಕಳುಗಳು ಈಗ ನನ್ನ ಮಗನ ಜೊತೆ ವರ್ಕ್ ಮಾಡೋರು ಅಂದರೆ 23-24 ವರ್ಷ, 22 ವರ್ಷ ಇದೇ ಏಜ್ನವರು. ಏನೋ ಇನ್ನೂ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅವ್ರಿಗೆ ಏನಾಯಿತು ಎಂತಾಯಿತು ಅಂತ. ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಗೊತ್ತು. ಹಾಗಾಗಿ ಅವನು ಬೇಜಾರು ಮಾಡ್ಕೊಬೇಡಪ್ಪ ಅಂತ ಅವನಿಗೂ ಸಮಾಧಾನ ಮಾಡಿ ಬೆಳಗ್ಗೆ ಬಂದ ವಿಷು ಬಾ ನೀನು ಒಳಗಡೆ. ತಿಂಡಿ ಏನೂ ಮಾಡಿಲ್ಲ, ಅವ್ನ ಮಧ್ಯಾಹ್ನ ಊಟನೂ ಮಾಡಿಲ್ಲ. ಇವಾಗ ಬರ್ತಾಯಿದ್ದೀನಿ ಮಮ್ಮಿ ಅಂತ. ಪಾಪ ಆಯಿತು ಸ್ನಾನ ಮಾಡು ಅಂತ ಅಂದ್ಬಿಟ್ಟು ಹೇಳಿದೆ. ಅದೇ ಒಂದು ನಿಜವಾಗ್ಲೂ ಹೆಂಗೆ ಅನ್ನಿಸ್ತದೆ ಅಂತಂದರೆ ಏನೇನೋ ಆಗಿರೋರು ಹೆಂಗೆಂಗೂ ಇರ್ತಾರೆ ಪಾಪ. ಚಿಕ್ಕ ವಯಸ್ಸು ಮಕ್ಕಳುಗಳು ಈ ಆಕ್ಸಿಡೆಂಟ್ ಎಲ್ಲಿ ನೋಡಿದ್ರು ಬರೀ ಆಕ್ಸಿಡೆಂಟು. ಅಥವಾ ಬೈಕ್ ಓಡಿಸೋರೇ ಸರಿ ಇಲ್ವೋ, ಅಥವಾ ಸರಿಯಾಗಿರೋ ಮಕ್ಕಳು ಓಡಿಸ್ಕೊಂಡು ಹೋಗ್ತಿರು ಕೂಡ ಇನ್ನು ಬಾಕಿಯವ್ರು ಬಂದು ಕುಡಿದ್ಬಿಟ್ಟು ಬಂದು ಆ ಥರ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇಲ್ಲೊಂದು ಈಗ ಆಕ್ಸಿಡೆಂಟ್ ನಡೀತು ನಮ್ಮೂರ ಪಕ್ಕನೇ. ಲಾರಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದು, ಅದ್ರ ಮೇಲೆ JCB ಇಟ್ಕೊಂಡಿದ್ದಾರೆ. ಅವ್ನು ಬಂದು ಗುದ್ದಿರೋ ಫೋರ್ಸ್ಗೆ ಬೈಕ್ನವನಿಗೆ ಮೇಲಿರೋ JCB ಕೆಳಗಡೆ ಬಿದ್ದೈತೆ. ಲಾರಿಲಿ ತಗೊಂಡು ಹೋಗ್ತಾ ಇರೋದು, ಅದೇನೋ ಕಲ್ಲು ಅದೆಲ್ಲ ಉಜ್ಜದಿದೆಯಲ್ಲ ಅದನ್ನು ತಗೊಂಡು ಹೋಗ್ತಾ ಇರೋಂಥದ್ದು. ಯಾವ ಥರ ಡ್ರೈವಿಂಗ್ ಮಾಡ್ತಾರೆ ಅವರು, ಎಂಥ ಒಂದು ಜವಾಬ್ದಾರಿಗೆ ಆ ಲಾರಿನ ಓಡಿಸ್ಕೊಂಡು ಅದ್ರ ಮೇಲೆ ಅದನ್ನ JCBನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಕೇರ್ ಇರಬೇಕು. ಅದನ್ನು ಕರೆಕ್ಟಾದ ರೀತಿಲಿ ತಗೊಂಡು ತಲುಪಿಸ್ಬೇಕು. ಅಂದರೆ ಡ್ರಿಂಕ್ಸ್ ಮಾಡಿ ರೋಡ್ ತುಂಬ ಅಡ್ಡದಿಡ್ಡಿಯಾಗಿ ಓಡಿಸ್ಕೊಂಡೋಗಿ ಯಾರೋ ಒಬ್ಬರು ಗುದ್ದಿ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿ ಅಲ್ಲಿ ಡೆತ್ ಆಯಿತು ಅಂತಂದರೆ ಏನೋ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ. ಅವ್ರಿಗೇನೋ ಅವ್ರ ಜೀವ ಬೇಡದಿರ್ಬೋದು, ಅದೇ ಅವ್ರ ತಂದೆ ತಾಯಿಗೆ ಆ ಜೀವ ಬೇಕಾಗಿದ್ದಂಥದ್ದು. ದುಡ್ದು ನಡೆದಿನ ತಂದೆ ತಾಯಿನ ಸಾಕಬೇಕಾಗಿರೋಂಥ ಒಬ್ಬ ಮಗನೇ ಹೊರಟೋಗ್ಬಿಡ್ತು ಅಂತಂದರೆ ಎಷ್ಟು ಮನಸ್ಸು ನೋವಾಗುತ್ತಲ್ವ. ಅಪ್ಪ ದೇವರೇ ಬೇಡಪ್ಪ, ನಿಜವ್ರು ಇದೆಲ್ಲ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಯಾವುದೇ ಮಕ್ಕಳಾದರೂ ಕೂಡ ತಂದೆ ತಾಯಿದ್ರ ಮುಂದೆ ಆ ಥರ ಆಗಬಾರ್ದು. ತಡ್ಕೊಳ್ಳೋ ಸತ್ಯ ತಂದೆ ತಾಯಿದ್ರು ನಿಜವಾಗ್ಲೂ ಇರೋದಿಲ್ಲ. ತುಂಬ ನೋವಾಗುತ್ತೆ ಇದನ್ನೆಲ್ಲ ಕೇಳ್ಕೊಂಡ್ರೆ. ನನಗೆ ನನ್ನ ಮಗ ಹೇಳಿದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಿಗೆ ನಾವು ಹೇಳಷ್ಟು ಹೇಳೋದು ಏನೂ ಮಾಡೋಕ್ಕಾಗಲ್ಲ. ನಾವು ಅವನ ಮುಂದೆ ಧೈರ್ಯವಾಗಿ ಹೇಳೋದು, ಅಯ್ಯೋ ಬಿಡೋ ಅದೆಲ್ಲ ನೆಬರ ಏನೂ ಮಾಡೋಕ್ಕಾಗಲ್ಲ, ತಿಂಡಿ ಮಾಡು ಊಟ ಮಾಡು ಬಾ ಅಂತ. ಅವನು ತುಂಬ ಒಂಥರ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಬೆಳಗ್ಗೆ ಓದೋನು ಇವಾಗ ಬರ್ತಾಯಿದ್ದಾನೆ. ಇನ್ನು ಇವತ್ತು ಶೈಲು ಸುನಿ ಇಬ್ಬರು ಜಿಮ್ಮಿಗೆ ಸೇರ್ಕೊಂಡಿದ್ದಾರಲ್ಲ. ಪಾಪ ಅವಳು ಜಿಮ್ಮಿಗೆ ಸೇರ್ಕೊಂಡ್ಮೇಲೆ ಒಂದು ದಿನ ಓದ್ದು ಇನ್ನು 2-3 ದಿನ ಹೋಗಿ ಅಲ್ಲಿ ಇವತ್ತು ಹೋಗಿದ್ದಾಳೆ. ಯಾಕಂದರೆ ಅವಳು ಬ್ಯುಸಿ ಇರ್ತಾಳೆ. ಹಾಗಾಗಿ ಬುಜ್ಜಿ ಬೇಬಿನ ಬರ್ಸ್ಬೇಕು. ಬುಜ್ಜಿ ಬೇಬಿ ಅವ್ರ ಅಪ್ಪ ಅಮ್ಮ ಹೋದ್ರು ಅಂದ್ರೆ ನನಗೇನಾದರೂ ಒಂದು ಹೇಳ್ತಾನೆ, ನನಗೆ ಅದು ಮಾಡಿಕೊಡಮ್ಮಮ್ಮ ಇದು ಮಾಡಿಕೊಡಮ್ಮ ಮಾಡಿಕೊಂಡು ಹಾಗಾಗಿ ಮೊಟ್ಟೆ ಬೇಯಿಸ್ಕೊಡಮ್ಮ ಅಂತ. ಇಲ್ಲಾಂದರೆ ಅವ್ನು ಬೇಜಾರು ಮಾಡ್ಕೊಳ್ತಾನೆ ಅಂತ ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ 2. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಏನು ತಿನ್ನೆಲ್ಲ ಮಾಡಲ್ಲ. ಆದರೂ ಅವನೊಬ್ರಿಗೋಸ್ಕರನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ. ಮುಖ ತೊಳೆದಿಲ್ಲ, ತಲೆ ಬಾಚ್ಕೊಂಡಿಲ್ಲ, ಹೆಂಗೆ ನಿಂತಿದ್ದಾನೆ ಅಂತಂದರೆ ಕೈಯೆಲ್ಲ ಕುಳು ಅಂತ ಇದೆ. ಹೋಗಿ ಬರ್ಕೊ ಸರಿ ಬರೀ ಮಗನೇ ಹೋಗಿ ಹೋಮ್ವರ್ಕ್ ಅಂತ ಇವಾಗಲೇ ಅವನಿಗೆ 4 ಪೇಜ್ 5 ಪೇಜ್ ಕೊಟ್ಟಿರ್ತಾರೆ. ನೀನು ಮೊಮ್ಮ ಕೈಲಿ ಗುಡ್ಡ ಹರಿಸ್ಕೋಬೇಕು. ಪಾಪ ಮೊಮ್ಮ ಕೈಲಿ ಅಂದರೆ ಬೇಗ ಬರ್ಕೋ. ಸೊಪ್ಪೆಲ್ಲ ತಂದು ಇಟ್ಟೋಗಿದ್ದಾರೆ. ಸುನಿಲು ಪಲ್ಯ ಮಾಡಬೇಕು ಇವತ್ತು. ಬೇಳೆ ಹಾಕಿ ಪಲ್ಯ ಮಾಡಿಟ್ಟು ಹೇಳ್ಬಿಟ್ಟು ಸೊಪ್ಪು ತಂದು ಇಟ್ಟೋಗಿದ್ದಾರೆ. ನಾವು ಉಪ್ಪು ಸಾಂಬಾರು ಸೊಪ್ಪು ಎಲ್ಲ ಕಟ್ ಮಾಡಿಕೊಂಡು ಏನಾದರೂ ಮಾಡಿ ಏನು ಮಾಡೋದು. ಸುನಿಲ್ ಹೇಳಿದ್ರು ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ. ಫ್ರೀಯಾಗಿ ಕೊಟ್ಟಿರೋದು ಹಾಂ ವಾಶ್ರೂಮ್ಗೆ ಹೋಗ್ಬೇಕು. ಹೋಗಲ್ಲ ಕಾತಾಯ್ತಲ್ಲ, ಕರ್ಕೊಂಡೋಗಿ ವಾಶ್ರೂಮ್ಗೆ ಹೋಗ್ಬೇಕಂತೆ. ಎರಡು ಮೊಟ್ಟೆ ಮಾತ್ರ ಬೇಯಿಸ್ತೆ ಬುಜ್ಜಿ ಬೇಬಿಗೋಸ್ಕರ. ಬುಜ್ಜಿ ಮಾ ಬೇಗ ಹೋಗ್ಬಾ ವಾಶ್ರೂಮ್ಗೆ. ನಾನು ಮೊಟ್ಟೆ ಹಿಡಿದಿಟ್ಟಿರ್ತೀನಿ. ಹಾಂ ಇಷ್ಟು ಬೇಗ ಆಯಿತು. ಕೇಳಿದ ತಕ್ಷಣ ಬೇಯಿಸ್ಕೊಟ್ರೆ ಇಷ್ಟು ಬೇಗ ಆಯ್ತಾ ಅಂತ ಹೇಳಿ ಹೋಗಿದ್ದು ಬಾ ವಾಶ್ರೂಮ್ಗೆ. ಆರ್ತಾ ಇರ್ತಷ್ಟರಲ್ಲಿ ಅವ್ನು ಮೊಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಬುಜ್ಜಿ ಬೇಬಿಗಂತೂ. ನಮ್ಮ ಮನೆ ಯಾರು ತಿನ್ನೋದಿಲ್ಲ ಮೊಟ್ಟೆ. ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಸಿಕ್ಕಾಬಟ್ಟೆ. ಒಬ್ರಿಗೆ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಯಾರು ಇದ್ದರೆ ಮೊಟ್ಟೆ ಅದು ದಯವಿಟ್ಟು ತಿನ್ಬೇಡಿ. ಯಾಕೆಂದರೆ ಗ್ಯಾಸ್ಟ್ರಿಕ್ ಇರೋರಿಗಂತೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಕೊಟ್ಬಿಡುತ್ತೆ. ನನಗೆ
ಮೊಟ್ಟೆ ಅಂದರೆ ಪಂಚಪ್ರಾಣ ಹೇಳ್ಕೋಬೇಕು ಅಂತಂದರೆ ತುಂಬ ಇಷ್ಟ ನನಗೆ. ಮೊಟ್ಟೆ ಒಳಗಡೆ ಇರೋ ಭಂಡಾರ ಹಳದಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ನಾನು ಮೊಟ್ಟೆನೇ ಬಿಲ್ಕುಲ್ ಒಂದು ದೇವ್ರಿಗೆ ಅರ್ಕನೆ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಹಂಗೆ ಇದ್ರೆ ತಿಂದುಬಿಡ್ತೀನಿ ಅಂದ್ಬಿಟ್ಟು ದೇವ್ರ ಹತ್ರ ಅರ್ಕೆ ಮಾಡಿಕೊಂಡು ನಾನು ಮೊಟ್ಟೆನ ಬಿಟ್ಟೆ ನಾನು ಮೊಟ್ಟೆ ತಿನ್ನೋದೇ ಬಿಟ್ಬಿಡ್ತೀನಿ ಅಂತ. ಯಾಕೆಂದರೆ ಅಷ್ಟು ಗ್ಯಾಸ್ಟ್ರಿಕ್ ಆಗುತ್ತೆ. ನನಗೊಂದು ಮೊಟ್ಟೆ ತಿಂತು ಅಂದರೆ 8 ದಿನ ಆದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇವೇ ಆಗುತ್ತೆ. ಅದನ್ನು ನಾನು ಅದನ್ನು ಬಿಟ್ಟೆ ಬೇಡಪ್ಪ ಮೊಟ್ಟೆ ತಿನ್ನೋದೇ ಬೇಡ, ಯಾಕೆ ಬೇಕಾದ್ರಿಂದ ಎಲ್ಲ ಆರೋಗ್ಯ ಹಾಳು ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ಸಿಗ್ತೀನಿ. ತೊಗರಿ ಬೇಳೆ ಹಾಗೆ ಬೇಯಕ್ಕೆ ಹಾಕಿದ್ದೀನಿ. ಯಾಕೆ ಪಲ್ಯ ಮಾಡ್ತೀನಿ ಅಂದರೆ ಅದು ಕುಕ್ಕರ್ಗೆ ಹಾಕ್ಬಿಟ್ರೆ ಫುಲ್ ಬೆಂದೋಗ್ಬಿಡುತ್ತೆ, ಒಂದು ವಿಸಿಲ್ ಬರೋ ಅಷ್ಟರಲ್ಲಿ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ಸೊಪ್ಪೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ವಾಶ್ ಮಾಡ್ಕೋಬೇಕು, ಸೋಸ್ಬಿಟ್ಟೆಲ್ಲ ಇದು ಮಾಡಿದೆ. ಖಾರ ಕೂಡ ರುಬ್ಬಿಟ್ಕೊಂಡೆ, ಉಪ್ಪು ಸಾಂಬಾರು, ಖಾರ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಬಜ್ಜಿ ಬೇಬಿಗೆ ಸ್ವಲ್ಪ ಹೊತ್ತು ಬರೆಸ್ಬಿಟ್ರೆ ಆಯಿತು. ಮನೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ತಿಂದ ಮೊಟ್ಟೆನಾ ತೀರ್ತಾ ಬೇಗ ಬರಿ. ತಿಂದಾದ್ಮೇಲೆ ಅದು ಪ್ಲೇಟ್ ಎತ್ತಿಡಬೇಕು ತಾನೆ ನೀನು. ಹಾಂ, ಅದೇನಲ್ಲಿ ಬಿಸಾಕಿರೋದು ಪ್ಯಾಂಟು ಏನು ಹಾಕ್ಕೊಂಡಿದ್ದೀಯ ನೀನು? ಇನ್ನರ್ ಬೇರು ಇರು ಬಂದೆ ಕಳೆದು ಉಕ್ಕು ಬಂದುಬಿಡ್ತದೆ ನೋಡಿ. ಬೇಳೆದು ಪಾತ್ರೆಗೆ ಹಾಕ್ರೆ ಇದೊಂದು ಗೋಳು ಸ್ಲೋವರಿ ಇದ್ದರೂ ಕೂಡ. ಟವಲ್ ತೆಗ್ದಿಲ್ಲಿ ಇಟ್ಟಿದ್ದೀಯಾ ನೋಡಿ. ಸೋಫಾ ಎಲ್ಲ ಈಗ ಮಾಡಿದ್ದಾನೆ. 5 ನಿಮಿಷ ಅವ್ನು ಬಿಟ್ಟರೆ ಹಿಂಗೇನೆ ಮೊಟ್ಟೆ ಎರಡು ತಿಂದ್ಬಿಟ್ಟು ಅಮ್ಮಮ್ಮ ಮೊಟ್ಟೆ ಕಾಲಿನ ಅಂತ ಇದ್ದಾನೆ. ಬರೀ ಬೇಗ. ನೀನು ರೈಮ್ಸ್ ಹಾಕ್ಕೊಂಡಿದ್ದೀಯ ಟಿ ವಿಲಿ ನೋಡಿ. ರೈಮ್ಸ್ ಹಾಕ್ಕೊಂಡಿದ್ದಾನೆ ಇವನು. ರೈಮ್ಸ್ ಹಾಕ್ಕೊಂಡು ಇವನು ಏನು ಬರೆಯೋದು ಇವನು? ಬರೀ ಬೇಗ ಕೊಡಲಿ ರಿಮೋಟಲ್ಲಿ. ರಿಮೋಟ್ ಕೊಡು ಕುಷ್ಮಾ, ಕೊಡು ರಿಮೋಟ್. ನಾನು ಹೊಡೆದೇ ಬಿಡ್ತೀನಿ ಮಗನ ನಿನಗೆ. ಕೊಡಿಲಿ ಬರೀ ಈಗ ಬೇಗ ಬರೀ. ಮಮ್ಮನ ಕೈಲಿ ಪಪ್ಪರ ಕೈಲಿ ನೀನು ಗುಡ್ ಅನ್ಸ್ಕೋಬೇಕು ಯಾವಾಗ್ಲೂ. ಮತ್ತು ಅವ್ರು ಬಂದಾಗ ಪಾಪ ಅಲ್ಲಿ ಸುಸ್ತಾಗಿ ಬಂದಿರ್ತಾರ, ಇಲ್ಲಿ ಬಂದು ಬರೆದಿಲ್ಲ ಅನ್ಕ ಬೈತಾರೆ. ಯಾಕೆ ಬೈಸ್ಕೋಬೇಕಲ್ವಾ? ಬೇಗ ಬರೀ. ಇದು ಮತ್ತೆ ಬೆಳಗ್ಗೆ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ನೈಟ್ ಅದಷ್ಟಕ್ಕೆ ಎಂಡ್ ಮಾಡಿದೆ. ಮತ್ತು ಈ ತೋಟದಿಂದ ಎಳಿಕಾಯಿ ತೊಗೊಂಡು ಬಂದಿದ್ದೆ, ಮತ್ತು ಸೌತೆಕಾಯಿ ಎಲ್ಲ ಸ್ವಲ್ಪ ಜೋಡಿಸ್ಕೊಂಡೆ. ಇಲ್ಲಿ ನಮ್ಮ ಶಿವಮೊಗ್ಗ ಪಾತ್ರೆ ತೊಳಿತಿರೋದು. ಸುನೀಲ ಅತ್ತೆ ಶೈಲಿಗೆ ಹೋಗ್ಬಿಟ್ಟು ಹೆಲ್ಪ್ ಮಾಡಿಕೊಡ್ತಾಯಿದ್ದಾರೆ. ಬೇಡ ಬಾಕ ಅಂದರು. ಅವತ್ತೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅವ್ರು ಬಂದು ನಮ್ಮಲ್ಲಿ 3 ದಿನ ಇದ್ದರೂ ಕೂಡ ಬರೀ ಓಡಾಟ ಆಯಿತು. ಪಾಪವ್ರಿಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಸುನೀಲ್ ಸೋದರದತ್ತೆ ಅಂದರೆ ಸುನೀಲೆಲ್ಲ ಸಾಕಿರೋಂಥವ್ರು. ಹಾಗಾಗಿ ಅವ್ರನ್ನ ತೋರಿಸ್ಲಿಕ್ಕೆ ಆಗಲಿಲ್ಲ. ಪಾಪ ಶೈಲಿಗೆ ಏನು ಹೆಲ್ಪ್ ಮಾಡೋದು, ಸ್ವಲ್ಪ ವೀಡಿಯೋ ಮಾಡ್ತಿದ್ನಲ್ಲ ಅದು ಮಾತ್ರ ಕಂಡಿದೆ ಅಷ್ಟೇ. ಮತ್ತು ಬೆಳಗ್ಗೆ ಟೈಮಿಗೆ ಉಪ್ಪಿಟ್ಟು ಮಾಡ್ತಾಯಿದ್ವಿ ನಾವು. ಇನ್ನು ಬೆಳಗ್ಗೆ ಮತ್ತೆ ಅವ್ರನ್ನ ಹಾಸ್ಪಿಟ್ಲ್ ಕೂಡ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ. ಇಲ್ಲ ಕಣಮ್ಮ, ಉಪ್ಪಿಟ್ಟು. ಯಾಕೆ ನೀನು ಅನ್ಕೊಳ್ತೀನಿ? ಓ, ವೆಜಿಟೇಬಲ್ ಸೂಪ್ ಇವತ್ತು ಮಾಡಿಲ್ಲ ಕಂದ. ಉಪ್ಪಿಟ್ಟೆ ಮಾಡಿತ್ತು ಗೊತ್ತಲ್ವ? ಹೌದು, ಅವ್ರಿಗೆ ಸ್ವಲ್ಪ ಕಣ್ಣದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗಾಗಿ ಡಾಕ್ಟ್ರಿಗೆ ತೋರಿಸೋಣ ಅಂದ್ಬಿಟ್ಟು ಸುನಿಲ್ ಅಲ್ಲಿಂದ ಊರಿಗೆ ಹೋಗಿದ್ರಲ್ಲ, ಜೊತೆಲೇ ಕರ್ಕೊಂಡು ಬಂದಿದ್ದರು. ನಾನು ಇಲ್ಲಿ ಬಂದಮೇಲೆ ಅವ್ರನ್ನೆಲ್ಲ ಕ್ಲೀನಾಗೆಲ್ಲ ತೋರಿಸಿ 3 ದಿನ ಗಂಟೆ ಇಲ್ಲೇ ಇದ್ದು. ಆ ಟೈಮಲ್ಲಿ ಆ ಬಿಸಿಲಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಒಬ್ಬರು ಏನು ಗೊತ್ತಾ, ಹಾಸ್ಪಿಟಲಲ್ಲಿ ಇನ್ನೊಂದು ಮತ್ತು ಆ ಥರ ಏನಾದ್ರು ಪ್ರಾಬ್ಲಮ್ ಆದಾಗ ನನಗೆ ವೀಡಿಯೋ ಮಾಡೋಕ್ಕೆ. ಹೀರೆಕಾಯಿ ಹೆಂಗೆ ಕೆಜಿ? ಕೆಜಿ 40 ರೂಪಾಯಿ, 50 ರೂಪಾಯಿ. ಓಹ್, ಪರವಾಗಿಲ್ಲ. 10 ರೂಪಾಯಿ ಚೌಕಸಿ ಮಾಡಿಬಿಟ್ರಾ? 1 ಕೆಜಿ ಇದೆಯಾ ಇದು? ಚೆನ್ನಾಗಿದೆ ಹೀರೆಕಾಯಿ. ಇವತ್ತು ಹೀರೆಕಾಯಿ ಬಜ್ಜಿ, ಹೀರೆಕಾಯಿ ಸಾಂಬಾರು ಎಲ್ಲ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಮತ್ತು ಹಾಗೆ ಇಲ್ಲಿ ಕಡಲೆ ಹಿಟ್ಟು ಕೂಡ ಕಲಸಿಟ್ಕೊಬಿಟ್ಟಿದ್ದೀವಿ. ನೈಟ್ ಅಡುಗೆಗಳು ನೋಡಿ ವೆರೈಟಿ. ಈ ಕಡೆ ಇಡ್ಲಿ, ಈ ಕಡೆ ಬಜ್ಜಿ, ಹೀರೆಕಾಯಿ ಗೊಜ್ಜು, ಬಾಳೆಕಾಯಿ ಗೊಜ್ಜು ಮತ್ತು ಚಟ್ನಿ, ಇಷ್ಟೆಲ್ಲ ವೆರೈಟಿ ಮಾಡಿಬಿಟ್ಟಿದ್ದೀವಿ ಇವತ್ತು. ಬಿಡಿ, 2 3 ಇಡ್ಲಿ ಒಂದು ಸ್ವಲ್ಪನೇ ಮಾಡೋಣ ನಾನು. ಸುಮ್ಮನೆ ಯಾಕೆ ಒಂದು ಒಬ್ಬ ಇಡ್ಲಿ ತುಂಬಿದ್ದೀವಿ, ಮುಗಿದು ಬೆಂದೈತೆ. ಫ್ರೈ ಇಟ್ಬಿಡು. ರೈಸ್ಗೆ ಇಟ್ಬಿಡು. ನೇನು ಬಜ್ಜಿನೂ ರೆಡಿ, ಸಾಂಬಾರು ರೆಡಿ, ಎಲ್ಲ ರೆಡಿಯಾಗಿ. ಅಡುಗೆ ಮನೆ ಕೂಡ ಫುಲ್ ಕ್ಲೀನ್ ಆಯಿತು. ಇನ್ನೂ ಊಟಕ್ಕೆ ಕೊಟ್ಬಿಟ್ರೆ ಮುಗಿತು. ಇನ್ನೂ ಸ್ವಲ್ಪ ಬಜ್ಜಿಗೆ ಸುನಿ ಬರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಅವ್ರು ಜಿಮ್ಗೆ ಹೋಗೋಲ್ವಾ, ಜಿಮ್ ಮುಗಿಸ್ಕೊ ಬರೋ ಗಂಟೆ 6 ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಡಗಿದ್ದೀವಿ. ಅವ್ರು ಬಂದ ತಕ್ಷಣ ಬಜ್ಜಿ ಮಾಡ್ಕೊಡೋದು ಅಷ್ಟೇ. ಬಜ್ಜಿ ಬೇಬಿ ಅವ್ರದ್ದು ಊಟ ಆಗ್ತಾಯಿದೆ. ಏನು ತಿಂತಿದ್ದೆ ಬಜ್ಜಿ ನೀನು? ಇಡ್ಲಿ, ಪಲ್ಯ, ಚಟ್ನಿ, ಬಜ್ಜಿ ತಿನ್ಕೊಳ್ಳಿ ಬೇಗ. ಯಾಕವ? ಏನಕ್ಕವ? ಓ, ನೀವು ನಿಜ ಹೇಳ್ತೀನಿ ಇದ್ದೀರಿ ಬಿಡಿ. ನೀನು ಅದು ತಿಂದಾದ್ಮೇಲೆ ಇನ್ನೊಂದು ಕೊಡ್ತೀನಿ ಕಣಮ್ಮ. ನೀನು ತಿನ್ನಲಿಲ್ಲ ಅಂದರೆ ಇನ್ನೊಂದು ಕೊಡು ಅಂತೀಯ. ರಾತ್ರಿಗೆ ಎಷ್ಟು ಹಾಕ್ತೀಯ? ನನಗೂ ಅಷ್ಟೇ ಹಾಕು ಅಂತಾನೆ.
ಒಂದು ತಿನ್ನಲ್ಲ ನೆಟ್ಗೆ. ಹಾಂ, ಬಾಲ್ ಎತ್ಕೊಡ್ತೀನಿ. ಎನ್ನ ಇಲ್ಲಿ ನೋಡಿ ತಂದಿ ಹಾಲಲ್ಲಿ ತುಂಬ ಎಸ್ಬಿಟ್ಟೋಗವನೆ ಬುಕ್ಸು ಎಲ್ಲ ಹೆಂಗೆ ಇಟ್ಬಿಟ್ಟೋಗಿದ್ದಾನೆ ಅಂತ ನೋಡಿ. ನಮ್ಮ ಸೋಮ ಬಿಡ್ರ ಮಮ್ಮಲ್ಲಿ ಬಿಟ್ಟಾರೆ, ಊಟ ಮಾಡಿದ್ರೆ ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು. ಹೋಮ್ವರ್ಕ್ ಬರ್ಸ್ಬೇಕು ಅವನಿಗೆ ಇನ್ನು ಬರ್ಸ್ತೀಯಾ? ಹಾಂ, ಎಲ್ಲಿ ಗಟ್ಟಿಯಾಗಿದೆ ಬಜ್ಜಿ ಇಡ್ಲಿ? ಒಂದು ಚೂರು ಫ್ಯಾನ್ ಗಾಳಿಗೆ ಒಂದು ಚೂರು ಆರಂಗಿಲ್ಲ, ಅವ್ನಿಗೆ ಗಟ್ಟಿ ಆಗ್ಬಿಟ್ಟಿದೆಯಂತೆ. ಎಲ್ಲೋ ಅಂಡು ಮಡ್ಗವನೇ ತಿಂದುಬಿಟ್ಟು ಈಗೆಲ್ಲ ಕ್ಲೀನ್ ಮಾಡಿದ್ರು ಕಡಲೆಪುರಿ ಎಲ್ಲನೂ. ನಾನು ಈರುಳ್ಳಿಕಾಯಿ ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಬೇಯಿಸ್ಕೊಳ್ಳಲ್ಲ, ಸ್ವಲ್ಪ ನೀರಲ್ಲಿ ಈ ಥರ ಹಾಕ್ಬಿಟ್ಟು ಬರೀ ಒಂದು 2-3 ಕುದಿ ಈ ಥರ ಹಾಕ್ಬಿಟ್ಟು 1 ನಿಮಿಷ ಅಥವಾ ಅಷ್ಟೇ, ಜಾಸ್ತಿ ಏನಿಲ್ಲ. ನೋಡಿ ಈ ರೀತಿ ನೀರು ಕುದೀತಾ ಇತ್ತು. ಕುದೀತಾ ಇರೋ ನೀರೊಳಗೆ ಯಾಕೆ ಈರುಳ್ಳಿಕಾಯ್ದು ಮೇಲೆ ಒಂಥರ ಇದಿರುತ್ತೆ ನೋಡಿ, ಅದೆಲ್ಲ ಹೋಗ್ಬೇಕು, ಇಲ್ಲಾಂದರೆ ಉಪ್ಪಿನಕಾಯಿ ಚೆನ್ನಾಗಾಗೋದಿಲ್ಲ, ತಿನ್ನೋಕ್ಕೆ ಕೂಡ ಆಗೋದಿಲ್ಲ. ಹಂಗಾಗಿ ಬರೀ ನಾನು ಅಷ್ಟೇ ಹಿಂಗೆ ಹಾಕ್ಬಿಟ್ಟು ಒಂದು ನಿಮಿಷನೂ ಒಂದು ನಿಮಿಷ ಈ ರೀತಿ ಬಿಸಿ ನೀರಲ್ಲಿ ಕುದಿಯೋ ನೀರೊಳಗೆ ಹಾಕ್ಬಿಟ್ಟು ಈ ಥರ ತಗೊಂಡೆ ಮಿಕ್ಸ್ ಮಾಡಿಬಿಟ್ಟು ಅಷ್ಟೇ, ಮತ್ತು ತಣ್ಣೀರಿಂದ ವಾಶ್ ಮಾಡಿಕೊಂಡೆ ಅಷ್ಟೇ. ಇದು ಬೆಂದೋಗಿರೋದಿಲ್ಲ ನೋಡಿ. ಈ ಥರ ಏನೋ ಉದ್ದುದ್ದಕ್ಕೆ ತೆಳ್ಳು ಕಟ್ ಮಾಡ್ಕೊಳ್ಬೇಕು, ದಪ್ಪ ಕಟ್ ಮಾಡಬಾರ್ದು. ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಕೊಳ್ತು ಅಂದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ನೋಡಿ ಈ ರೀತಿ ಎಲ್ಲನೂ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಮತ್ತು ನಾನು ಮೆಣಸಿಕಾಯಿ ಕೂಡ ಸ್ವಲ್ಪ ಏನು ಮಾಡಿದೆ ಅಂದರೆ, ಚೆನ್ನಾಗಿ ಖಾರದ ಮೆಣಸಿಕಾಯಿ ಸಿಕ್ಕಿತ್ತು ನನಗೆ. ಒಂದು 1/4 kg ಅಷ್ಟು ಮೆಣಸಿಕಾಯಿನ ತಗೊಂಡು ಅದೇ ಕುದೀತೈತಲ್ಲ ನೀರು ಅದರೊಳಗೆ ಹಾಕ್ಬಿಟ್ಟು ಬರೀ 1 ನಿಮಿಷ ಅದನ್ನ ಕುದಿಸ್ದೆ. 1 ನಿಮಿಷನೂ ಅಲ್ಲ, ಸ್ವಲ್ಪ ಕುದಿಸ್ಕೊಂಡೆ ಅಷ್ಟೇ. ಕುದಿಸ್ಕೊಂಡು ಅದನ್ನು ಕೂಡ ಕಟ್ ಮಾಡಿ ಒಳಗಡೆ ಹಾಕಿದರೆ ತುಂಬ ಸಖತ್ತಾಗಿರುತ್ತೆ ಉಪ್ಪಿನಕಾಯಿ ಅಂದ್ಬಿಟ್ಟು. ಒಬ್ಬೊಬ್ಬರು ಏನೇನೋ ಹಾಕಿ ಮಾಡ್ತಾರೆ, ಜೀರಿಗೆ ಅದು ಇದು ಅದು, ಏನು ಬೇಡ. ಬೆಳ್ಳುಳ್ಳಿ, ಒಣಮೆಣಸಿಕಾಯಿ, ನಾನು 1 kgಗೂ ಜಾಸ್ತಿ ಬರ್ತಿತ್ತನೋ, 4 ಈರುಳ್ಳಿಕಾಯಿ ದಪ್ಪದಿತ್ತು. ಅದಕ್ಕೆ ನೋಡಿ 1 ಹಿಡಿಯಷ್ಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮೆಣಸಿಕಾಯಿನ ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಬಿಡ್ತೀನಿ. ನಾನು ಮಿಕ್ಸ್ ಮಾಡ್ಕೊಬಿಟ್ಟಿದ್ದೆ ಮರ್ತ್ಬಿಟ್ಟು. ಮೆಣಸಿಕಾಯಿನ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಬಿಟ್ಟು, ಸ್ವಲ್ಪ ಮೆಂತ್ಯನೂ ಕೂಡ 1-2 ಸ್ಪೂನಷ್ಟು ಮೆಂತ್ಯ ತಗೊಂಡು ಅದನ್ನು ಹುರ್ಕೊಂಡು, ಮೆಂತ್ಯ, ಮೆಣಸಿಕಾಯಿ, ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ಉಪ್ಪು ಸ್ವಲ್ಪ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಂಡೆ. ನಾನು ಈರುಳ್ಳಿಕಾಯಿನ ಕೂದ್ಬಿಟ್ಟು 1 ದಿನ ಉಪ್ಪಲ್ಲಿ ಚೆನ್ನಾಗಿ ನೆನೆಯೋಕೆ ಇಟ್ಟಿದ್ದೆ. 2ನೇ ದಿನಕ್ಕೆ ನಾನು ಮಸಾಲೆ ಆಡಿಸಿ ಮತ್ತೆ ತುಂಬಿದ್ದೀನಿ. ಇದೊಂದು 4-5 ದಿನ ಆದಮೇಲೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಓಕೆ, ಇಷ್ಟ.